ಒಳಗಡೆ ಇದೇ ಗೋಪುರ, ಇದ್ರದ್ದು ಶಾಡೋ ಉಲ್ಟಾ ಕಾಣುತ್ತೆ. ಹೌದಾ? ಹೊಸ್ದಾಗಿ ಕೇಳಿದೆ. ಗೋಪುರದ ಶಾಡೋ ಉಲ್ಟಾ ಕಾಣುತ್ತಂತೆ. ಈ ಗೋಪುರ ಗುರು ಇಳಿದ್ಬಿಟ್ಟು ಯಾಕೆ ಬಾಳೆ ಏನೋ ಕೊಡಬಾರ್ದು, ಬಾಳೆಹಣ್ಣು ಏನೋ ಕೊಡಬಾರ್ದು ರೆಡಿ. ಮತ್ತೆ ಟೈಮ್ ಬರುತ್ತಾ ಬ್ರೋ ಗುಪ್ತ ಕೊಠಡಿ ಮಾಡಕ್ಕೆ? ಗುಪ್ತ ಕೊಠಡಿ ಏನ್ ಮಾಡಕ್? ಓ ಬ್ರೋ ಸೈಕ್ ಆಗೈತೆ ಬ್ರೋ ಜಾಗ. ವೇರ್ ಆರ್ ಯು ಫ್ರಮ್? ಡೆಲ್ಲಿ. ಓಕೆ, ಸೋ ನೈಸ್. ಇದು ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? 20 ವರ್ಷ ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ನೀವೆಲ್ಲ ನೋಡ್ಕೊಳ್ಳೋದು ನೀವೇನಾ? ಓಕೆ, ಥ್ಯಾಂಕ್ ಯು. ಎಲ್ಲರ ಯುದ್ಧ ಮಾಡಕ್ ಹೋದ್ರೆ ರಾಣಿಯರ್ನ ಇಲ್ಲಿ ಇರಿಸ್ಬಿಟ್ಟು ಹೋಗ್ತಿದ್ರಂತೆ. ಸೊ ಇದೇ ಪ್ಲೇಸ್ ಅದೇ ಪ್ಲೇಸ್ ಗೊತ್ತಿಲ್ಲ, ಇದೇ ಇರ್ಬೇಕು ಪ್ಲೇಸ್. ಇಲ್ಲಿ ಕ್ಲಿಯರ್ ಆಗಿ ಕಾಣ್ಬೋದು ಬೇಕಾದ್ರೆ ನಿಮಗೆ ನೀರು. ಇದನ್ನು ಡ್ಯಾಮೇಜ್ ಆಗಿದೆ ನೋಡಿ. ಇಲ್ಲಿರೋದು ಸೀಕ್ರೆಟ್ ಚೇಂಬರ್. ಈ ಸೀಕ್ರೆಟ್ ಚೇಂಬರ್ ಇದು. ಇಲ್ಲೆಲ್ಲ ಫಸ್ಟ್ ಎಲ್ಲ ಸೀಲಿಂಗ್ ಇತ್ತು ಮೇಲೆಲ್ಲ. ಸೀಕ್ರೆಟ್ ಚೇಂಬರ್ ಅಂದ್ರೆ ಗುಪ್ತ ಕೊಠಡಿನಾ? ತಗೊಳ್ಳಿ ಇಲ್ಲಿ ನೋಡಿ ಗುಪ್ತ ಕೊಠಡಿ ನೋಡಿ. ಅಲ್ಲಿ ಜಾಗ ಇದೆ ಹೋಗಕ್ಕೆ, ಅಲ್ಲಿಂದ ಒಂದು ಜಾಗ ಇದೆ ಹೋಗಕ್ಕೆ ಒಳಗಡೆ. ಇನ್ನ ಟೈಮ್ ಬರುತ್ತಾ ಬ್ರೋ ಗುಪ್ತ ಕೊಠಡಿ ಮಾಡಕ್ಕೆ? ಗುಪ್ತ ಕೊಠಡಿ ಏನ್ ಮಾಡಕ್? ಓ ಬ್ರೋ ಸೈಕ್ ಆಗೈತೆ ಬ್ರೋ ಜಾಗ. ಫೋನ್ ಕೊಟ್ಟು ಫ್ಲಾಶ್ ಆನ್ ಮಾಡಿ ಬರೋಣ. ಯಾಕೆ ನೀನ್ ಮುಂದೆ ಹೋಗ್ಬಾರ್ದು? ಅನ್ಸುತ್ತೆ, ಹೋಗು ಹುಷಾರಾಗಪ್ಪ. ನೋ ವೇ. ಬೇಡ, ಏನ್ ತೆಗಿಬೇಕು? ಇದರಲ್ಲಿ ಈ ತರ ಪಾತ್ರ ಏನಕ್ ಮಾಡಿದ್ದಾರೆ ಅಂತಂದ್ರೆ, ಯಾರಾದ್ರೂ ಅಲ್ಲಿ ಗುಪ್ತ ಮಾತಾಡ್ತಿರ್ತಾರೆ ಅಂತ ಕಡೆ, ಇಲ್ಲಿಂದ ಯಾರಾದ್ರೂ ಬಂದ್ರು ಅಂದ್ರೆ ಏನು ಕಾಣಲ್ಲ. ಏನು ಕಾಣಲ್ಲ. ಓಕೆ, ಕರೆಕ್ಟ್. ಅಲ್ಲಿ ರೈಟ್ ಸೈಡ್ ಇಂದ ಯಾರು ಇರ್ತಾರೆ ಏನು ಇರ್ತಾರೆ ಏನು ಕಾಣಲ್ಲ. ಕರೆಕ್ಟ್. ಇವಾಗ ನಿಂತಿರ್ತೀನಿ, ನಿಮ್ ಕಾಣಿಸ್ತಾ? ನಾನು ಲೈಟ್ ಆನ್ ಮಾಡಿದ್ರೆ ಮಾತ್ರ ಕಾಣಿಸುತ್ತೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇನ್ನೊಂದಿದೆ ಗುಪ್ತ. ಇಲ್ಲೊಂದಿದೆ ಗುರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡು ಕಾಣಿಸುತ್ತೆ, ಇದಕ್ಕೆ ಏನದು? ಇದು ಎಂಟ್ರಿ. ಇದೆ ಲೋ, ಅಲ್ಲಿ ಹೋಗ್ಬೋದೇನೋ ಕಣ. ಹೋಗ್ಬಿಟ್ಟು ಫೋನಲ್ಲಿ ಅಷ್ಟು ಬ್ರೈಟ್ ಆಗಿ ಕಾಣ್ತಿದೆ, ಯಾಕಂದ್ರೆ ಫ್ಲಾಶ್ ಆಫ್ ಮಾಡಿದೀನಿ. ಅಲ್ಲ ಗುರು, ಕತ್ಲೆ ಕಾಣ್ತಿಲ್ಲ. ಆ ಕಡೆ ಈ ಕಡೆ ಎಲ್ಲ ಆಯ್ತಾ, ಭಯ ಆಯ್ತದಪ್ಪ. ಮುಂದಕ್ಕೆ ಹೋಗ್ತೇನೆ. ಇಲ್ಲೇ ಅವ್ರೆ ಗುರು. ಒಂದ್ಸಲ ಫ್ಲಾಶ್ ಆಫ್ ಮಾಡ್ತೀನಿ ನೋಡಿ, ಏನ್ ಕಾಣುತ್ತೆ ಅಂತ ನೋಡಿ. ಅಷ್ಟು ಮಾತ್ರ ಬಿಟ್ಟೈತೆ, ಇಲ್ಲೇನು ಕಾಣ್ತಾನೆ ಇಲ್ಲ. ಬಟ್ ಇದು ಫ್ಲಾಶ್ ಹಾಕಿದ್ರೆ ಒಂದು ದೊಡ್ಡ ಇದೆ ನೋಡಿ, ರೋಡೇ ಇದೆ. ರೋಡಲ್ಲಿ ಕಣ ಬೀದಿ ಅಂತೆಲ್ಲ ಮಗನೇ. ರೋಡ್ ಅಂದ್ರೆ ಏನು, ಬೀದಿ ಅಂದ್ರೆ ಏನು? ಒಂದು ಜಾಗ ಅಂತ ಹೇಳು. ಆಯ್ತು, ನಡೆಯೋಣ. ನಿನಗೂ ಯಾವ್ಯಾವ ಭಾಷೆ, ಜನ, ಧರ್ಮ ಯಾವ್ದು ಮ್ಯಾಟ್ರ್ ಆಗಲ್ಲ. ಕರ್ನಾಟಕ ಎಲ್ಲಾರನ್ನೂ ಅಟ್ರಾಕ್ಟ್ ಮಾಡ್ತೈತಿ. ಸೊ ನಮ್ಮ ಕರ್ನಾಟಕದವ್ರು ನಾವು ಕರ್ನಾಟಕ ಬೆಳೆಸ್ತೀನಿ, ಯಾವ್ದು ಬೆಳೆಸ್ಬೇಕು ಹೇಳಿ? ಹಾಗಂತ ಬೇರೆಯವ್ರನ್ನೂ ಬೆಳೆಸ್ಬಾರ್ದು ಅಂತಲ್ಲ, ಬೆಳೆಸ್ಬೇಕು. ಕರ್ನಾಟಕ ಆಲ್ರೆಡಿ ಬೆಳೆದಿದೆ, ನಾವು ಅದು ಬೆಳೆಸ್ಕೊಂತ ಉಳಿಸ್ಕೊಂತ ಹೋಗ್ಬೇಕು. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಡ್ಯಾಡಿ ಒಂದು 1 ಕೋಟಿ ಕಾರ್ ಕೊಡಿಸ್ತಾರೆ ಅಂತ ಕ್ಯಾಮ್ರಾ ನೋಡಲಿ. Should I put it on a video? Yeah. Should I? What's your name? Shivansh. How are you feeling now? Fine. How it is looking? Where are you from? I'm from Delhi. Delhi. Okay, so nice. दिल्ली के है बे. हिंदी आता है ना ब्रो? हिंदी सिखाना ब्रो हमको. I'll teach you later. Teach you later. Thank you so much. Thank you for responding. So simple. ಜನಗಳು ನೋಡ್ತಾ ಇರ್ತಾರೆ, ಕಂಟೆಂಟ್ ಸಿಗ್ತಾ ಇರ್ತದೆ. ಇದೇ ಕಂಟೆಂಟ್. ಇದನ್ನೇ ತೆಗೆದು ಕ್ಲಿಪ್ ರಪ್ ಅಂತ ಹಾಕೊಡ್ಬೇಕು. ಕಂಟೆಂಟ್ ಮೇಲೆ ಕಂಟೆಂಟ್. ಹಾ, ನೋಡಿದೆ ಸರ್, ನೋಡಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಹೆಸರು? ಹನುಮಂತ್ ಸರ್. ಇಲ್ಲಿ ಎಷ್ಟು ಕೆಲಸ ಮಾಡಿ ಇದು ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲಿ 20 ವರ್ಷ ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ನೀವೆಲ್ಲ ನೋಡ್ಕೊಳ್ಳೋದು ನೀವೇನಾ? ಓಕೆ, ಥ್ಯಾಂಕ್ ಯು ಸೊ ಮಚ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬರ್ಡೇ. ನಮ್ಮ ಹೆಸರು ಅಮೃತ್ ಅಂತ. ಇವ್ರು ಇಲ್ಲಿ ಅವರೇ, ಹೊಸಪೇಟೆ ಕಂಪ್ನಿ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಒಂದು ಫಿಯರ್ನೆಸ್ ಯಾವ ತರ ಹೋಗ್ತಾ ಇದೆ ಅಂದ್ರೆ, ಜನ ನೋಡ್ರೆ ನಮ್ಗೆ ಏನ್ ಹಾಕ್ಬೇಕು? ಅವ್ರು ನೋಡ್ತಾವ್ರೆ, ಇವ್ರು ನೋಡ್ತಾವ್ರೆ ಅಂದ್ರೆ. ನಾನು ಸ್ಕೂಲ್ ಟೈಮ್ ಇರ್ಬೇಕಾದ್ರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಇದ್ದೆ. ಆವಾಗಿನ ಟೈಮಲ್ಲಿ ನಮ್ಗೆ ಈ ಜಾಗ ಕರ್ಕೋಬೇಕು. ಹುಡುಗಿರು ಮಿಕ್ಸ್ ಮಾಡ್ಬಿಟ್ಟು ಒಂದು ಟ್ರೂಪ್ ತರ ಮಾಡಿರ್ತಾರೆ. ಒಂದು ಮಾರ್ಕಿಂಗ್ಸ್, ಸ್ಪಾಟಿಂಗ್ಸ್ ಎಲ್ಲ ಮಾರ್ಕ್ ಮಾಡಿ ಹೋಗಿರ್ತಾರೆ. ಅಲ್ಲ, ಈಗ ಹುಡುಗಿರು ಮಿಕ್ಸ್ ಅಲ್ಲಿ ಇರ್ತಾರೆ. ನೀನ್ ಯಾವ ಗ್ರೂಪ್ ಅಲ್ಲಿ ಇದ್ದೆ?
ಬ್ರೋ ನಿನಗೆ ಕಣ್ ಕಾಣಲ್ವಾ ಕಾಣಿಸ್ತೈತೆ ಗುರು. ಹುಡುಗ ಹುಡುಗಿರು ಮಿಕ್ಸರ್ ಇರ್ತದೆ ಅಂದಲ್ಲ, ಯಾವ ಗ್ರೂಪ್ ಅಲ್ಲಿ ಇದ್ದೆ? ಎ ಗ್ರೂಪ್ ಅಲ್ಲಿ ಇದ್ದ, ಬಿ ಗ್ರೂಪ್ ಅಲ್ಲಿ ಇದ್ದ ಅಂತ? ಹಿಂದ್ಗಡೆ ನೋಡ್ಬೋದು, ಕಾಣಿಸ್ತಿದೆ ಅಲ್ಲ? ಗೊತ್ತಿಲ್ಲ. ತಳ್ತಾವ್ರೆ. ನಾನು ಇವನ್ ಜೊತೆ ಬಂದಿದ್ದೀನಿ. ನೀವು ಸಪೋರ್ಟ್ ಮಾಡೋ ಬಾರಲ್ಲಿ ಹುಡುಗ ಅವ್ರು ಕಳ್ತವ್ರೆ ಪಾಪ. ಇನ್ನೂ ಮಜಾ ಅಂದ್ರೆ ಒಳ್ಳೆ ಸ್ಲೀವ್ಲೆಸ್ ಬನೀನು ಬರ್ಮೋಣ ಹಾಕೋ ಓಡಾಡ್ಬೇಕು. ಬಟ್ ಈ ಬಿಸಿಲಲ್ಲಿ ನಾನು ಟ್ಯಾನ್ ಆಗದೆ ಇರ್ಬೋದು, ನಾನು ಹಿಂದ್ಗಡೆ ಕೂತಿರೋ ಒಂದ್ ಸ್ವಲ್ಪ ಕಷ್ಟ. ಏನ್ ಮಾಡಕ್ಕಲ್ಲ ಹೇಳಿ, ಕಪ್ಪು ಕಸ್ತೂರಿ ಕನ್ನಡದವ್ರು ನಾವು. ಯಾಕೆ ಮಾಡಕ್ಕಾಗಲ್ಲ. ಸುಪಾರಿ ಅಂದ್ರೆ ಗೊತ್ತಾ? ಶೂಟ್ ಮಾಡ್ತಾರಲ್ಲ ಅವರು ತಾನೆ. ಎರಡು ಅರ್ಥ ಐತೆ. ಯಾರು? ಸುಪಾರಿ ಅಂದ್ರೆ ಒಂದು ಅಡಿಕೆ. ಅಡಿಕೆ. ನೀನ್ ಹೇಳ್ತೀರಾ ಹಿಂದಿ ಸುಪಾರಿ. ಹಿಂದಿ ಸುಪಾರಿ. ಹಿಂದಿ ಸುಪಾರಿಲು ಅದೇ ಕೇಸರ್ ಸುಪಾರಿ ಅಂತ ಹೇಳ್ತಾರಲ್ಲ, ಅದೇ ನೀನ್ ಹೇಳಿದ್ದು ಅದೇ. ಕೇಸರ್ ಸುಪಾರಿ ಯಾಕೆ ನೆನಪಾಯ್ತು? ಇಲ್ಲಿ ಬನ್ನಿ. ದೇವರಣ್ಣ ಅಂತಿದಲ್ಲಪ್ಪ, ಸುಮ್ಮನೆ ಹೇಳಿದ್ವಿ. ಅಲ್ಲ, ನಾವು ಪ್ರತಿಯೊಂದನ್ನು ಹೇಳ್ತಾ ಇದೀವಿ ಅಂದ್ರೆ ಅವ್ರು ಪ್ರಮೋಟ್ ಮಾಡೋದಂಗಾಗಲ್ವಾ? ಹೌದು. ಯಾರು ಇಲ್ಲಿ ಕೇಳಿ, ಯಾರು ವಿಮಾಲ್ ತಿನ್ನಬೇಡಿ, ತಂಬಾಕು ಹಾಕಬೇಡಿ. ರಮೇಶ್, ಹೂ ಇಸ್ ಹಿ? ಯಾರವನು? ನೀವು ನೋಡ್ತೀರಿ ಅನ್ಸ್ಪ, ತಂಬಾಕು ಆರೋಗ್ಯಕ್ಕೆ ಹಾನಿಕರ. ದೇವರಣ್ಣ ಅಧಿಕಾರ. ಇದನ್ನ ನಾವು ರಮೇಶ್ಗೆ ಯಾಕೆ ಹೇಳ್ತಿದೀವಿ ಅಂತಂದ್ರೆ ಅವ್ನ್ ಸಿಗರೇಟ್ ಸೇರ್ತಾನೆ ಅಂತ ಅಲ್ಲ. ಬಟ್ Bro, ನಾವು ಎಲ್ಲಿ ಮಟ್ಟಿಗೆ ಹೋಗ್ತಾ ಇದೀವಿ ಅಂದ್ರೆ, ಏನಾದ್ರು ಅವ್ರ ತಂಗಿ ನೋಡಿ ಅವ್ರ ಮನೆಯವ್ರ ತೋರಿಸಿದ್ರೆ ಅವ್ನ ಕತೆ ಏನಾಗ್ಬಿಡ. ನಾನು ಏನ್ ಹೇಳ್ತಿದ್ದೀನಿ ಬ್ರೋ, ಅವ್ನ್ ಸೇರ್ತಾನೆ ಅಂತ ಹೇಳ್ತಿಲ್ಲ. ಅದೆಲ್ಲ ಓದ್ದೆ, ಇದು ಓದು ನೋಡೋಣ. ಸೊ ಇದು ಏಂತಕ್ಕೆ ಅಂತ ನಂಗೆ ಗೊತ್ತು ನೋಡಿ. ಹಿಂಗೆ ಮುಟ್ಬಿಟ್ಟು ಇದು ಯಾವ್ದೋ ಬೇರೆ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್ ಇಲ್ಲ ಇದು. ಹಿಂಗೆ ಕಾಲ ಇದು ಬ್ರೋ, ನೀನ್ ಎಲ್ಲ ಗೊತ್ತು ಅನ್ನೋ ತರ ಇದು ಇರ್ಲಿ. ನಾನು ನೋಡಿದೀನಿ ಗುರು, ಹಿಂಗ್ ಓದ್ತಾರೆ, ಹಿಂಗ್ ಮುಟ್ಟಿ ಓದ್ತಾರೆ. ಕುರುಡ್ರು ಏನ್ ಲ್ಯಾಂಗ್ವೇಜ್ ಅದು? ಏನ್ ಬ್ರೈಲ್ ಗೊತ್ತಿಲ್ಲ. ಲಿಪಿ. ಬ್ರಹ್ಮಲಿಪಿ. ಬ್ರಹ್ಮಲಿಪಿ ಅದು ಬೇರೆ ಕಣ. ಇದಾದ ಬ್ರೈಲ್ ಲಿಪಿ. ಬ್ರೈಲ್ ಲಿಪಿ ಕುರುಡ್ರಿಗೆ ಓದಕ್ ಬರದೇ ಇರೋರಿಗೆ ಮುಟ್ ನೋಡಿ ಈ ಸ್ಪರ್ಶದಿಂದ ಫೀಲ್ ಆಗಂತ ಲಿಪಿನ ಬ್ರೈಲ್ ಲಿಪಿ ಅಂತ ಏನೋ ಅಂತಾರೆ. ಇದು ನಾನು ತಪ್ಪು ಹೇಳಿದ್ರೆ ತುಷಾರ್ ಪ್ಲೀಸ್ ಕರೆಕ್ಟ್ ಅಸ್. ಅದ್ ಯಾವ ಲಿಪಿ ಅಂತ ನಮಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದಂದೆ ಅವಾಗ ಸೋಷಿಯಲ್ಸ್ ಓದ್ಬೇಕಾದ್ರೆ ಬ್ರಹ್ಮಲಿಪಿ. ನನಗೆ ಗೊತ್ತಿರೋ ಪ್ರಕಾರ ಬ್ರೈಲ್ ಲಿಪಿ ಅಂತಾನೆ ಹೇಳ್ತಾರೆ ಅನ್ಸುತ್ತೆ. ಬ್ರೈಲ್ ಲಿಪಿ ನಾವು ಕನ್ಫರ್ಮ್ ಮಾಡಿ ವಿಡಿಯೋದಲ್ಲಿ ಹಾಕ್ತೀವಿ. ಪ್ಲೇಸ್ ವಾಟ್ ಎ ವಿಲೇಜ್. 6 ಕ್ಲಾಸ್ ಹಾಕೊಂಡ್ಬಿಡ್ತೀನಿ. ಪ್ಲೇಸ್ ತೋರಿಸ್ತೀನಿ. 0.6 ಆಯ್ತು, ಆಮೇಲೆ 0.6x. ಸಾರಿ ಬ್ರೋ, ಏನೋ ಫೋನ್ ಯಾವಾಗ ಯೂಸ್ ಮಾಡ್ತೀವಪ್ಪ. ಇದೆಲ್ಲ ನೋಡ್ತಿರ್ಬೋದು. ಅದು ಬಿಸಿಲು ಹೆಂಗ್ ಆಗ್ತೈತಿ ಅಂದ್ರೆ ಹೊಡಿತೈತೆ ರಪ್ಪ ಅಂತ. ನೀನ್ ಈಗಿನ ಟೆಂಪರೇಚರ್ಗೆ ಬಂದ್ರೆ ಇವಾಗ ಸದ್ಯದಲ್ಲಿ 29-30 ಇದೆ ಅಷ್ಟೇ ಇಲ್ಲಿ ಟೆಂಪರೇಚರ್. ನೀನೇನೋ ಸಮ್ಮರ್ ಹಾಲಿಡೇಸ್ ಅಲ್ಲಿ ಬಂದ್ಬಿಟ್ರೆ ನೀನಿರೋ ಶೇಡ್ಗೆ 10 ಪಟ್ಟು ಶೇಡ್ ಇನ್ಕ್ರೀಸ್ ಆಗೋಗ್ತೀಯಾ ಅಂತ ನನಗೆ ಅನ್ಸುತ್ತೆ. ಏನೇ ಮಾಡಲ್ಲ ಬ್ರೋ ನಾವು. ಹಂಗೋಣ ಹಿಂಗಿಂದ ಒಳಗೆ ಹೋಗಿ ಹೊರಗೆ ಬರ್ತಿರುತ್ತೆ. ಬಟ್ ನೀನು ನಿನ್ ಸ್ವಿಚ್ ಮಾಡ್ಕೊತೀಯಾ ಅಂದಾಗ 0.6, ಯಾಕಂದ್ರೆ ನೀನು ವೈಡ್ ಆಂಗಲ್ ಅಲ್ಲಿ ಕಾಣ್ಬೇಕು ನೀನು. ಕರೆಕ್ಟ್. ನೋ ಕಾಮೆಂಟ್ಸ್. ಜಸ್ಟ್ ಹಾಯ್ ಗೈಸ್. ಇಲ್ಲೊಂದು ಬರ್ಬೇಕಾದ್ರೆ ಇನ್ನೇನು ನೆಕ್ಸ್ಟ್ ಪ್ಲೇಸ್ ಹೋಗೋಣ ಅನ್ಕೊಂತ ಇದ್ದು. ಇಲ್ಲಿ ಒಂದು 3 ಮೆಂಬರ್ಸ್ ಫ್ರೆಂಡ್ಸ್ ಇದಾರೆ. ಫ್ರೆಂಡ್ಸ್ ಹೇಗೆ ಆ ಫ್ರೆಂಡ್ಸ್ ಅಂತೆ ಸೈಕಲ್ ತಗೊಂಡ್ಬಂದಿದ್ದಾರೆ ನೋಡಿ. ಇನ್ ಕೇಸ್ ಏನಾದ್ರು ಬೈಕ್ ಇಲ್ಲ, ಕಾರಲ್ಲಿ ಓಡಾಡಕ್ಕಾಗಲ್ಲ, ಹಂಗೆ ಫ್ರೀಯೇ ಓಡಾಡ್ಕೊಂಡಿರ್ಬೇಕು ಅಂದ್ರೆ ಈ ತರ ಸೈಕಲ್ಸ್ ತಗೊಬೋದು. ಅವ್ರನ್ನ ಕೇಳ್ತೀವಿ. ರೆಂಟಲ್ ಬೈಕ್. ಬ್ರೋ ಟೆಲ್ ಮಿ. taken this bicycles from near Virupaksha temple ವಿರೂಪಾಕ್ಷ ಟೆಂಪಲ್. ಓಕೆ. for 200 rupees per day from 7 AM to 6 PM. 6 PM. ಓಕೆ. ವಿರೂಪಾಕ್ಷ ಟೆಂಪಲ್ ಹತ್ರ ತಗೊಂಡಿದಾರಂತೆ ಸೈಕಲ್. 200 ರೂಪೀಸ್, 200 ರೂಪಾಯಿ ಅಂತೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆ ಗಂಟ ಸಿಗುದಂತೆ. ಹೊಸಾಡಿ ಒಂದು ರೌಂಡ್ ಹಾಕೊಂಡು ಎಲ್ಲಾ ಪ್ಲೇಸ್ ನೋಡ್ಕೊಂಡು. ರೆಂಟಲ್ ಬೈಕು ಸಹ ಸಿಗುತ್ತೆ. ಯೆಲ್ಲೋ ಕಲರ್ ಇದೆ ಅಂದ್ರೆ ರೆಂಟಲ್ ಬೈಕ್ ಅಂತ. ಬೈಕ್ನು ತಗೊಬಹುದು. ಸೈಕಲ್ ಬೆಟರ್ ನನ್ನ ಪ್ರಕಾರ. ಏನ್ ಬ್ರೋ? ದುಡ್ಡು ಉಳಿಯುತ್ತೆ, ಪೆಟ್ರೋಲ್. ಆಗ್ಲೇ ಹೇಳ್ದಂಗೆ ನಡ್ಕೊಂಡು ಸೈಕಲ್ ಅಲ್ಲಿ ಓಡಾಡೋದೇ ಚಂದ. ಲೆಟ್ಸ್ ಗೋ. इन्फॉर्मेशन ಕೊಡಬೇಕಿತ್ತು, ಕೊಟ್ಟಿದ್ದೀವಿ. थैंक यू सो मच. अभी स्टार्ट किया भैया. इंस्टाग्राम है, उसमें फॉलो करो. मैं आपको डालूंगा, अच्छा है तो मैं आपको भी डालूंगा इसमें. इंस्टाग्राम है, इंस्टाग्राम में डाल ले लो. ಈ ಕತೆ ಹೊಡೆದ ಮಗ ಬರ್ತಾ ಇರುತ್ತೆ. ಏನ್ ಗೊತ್ತಾ, MBA ಇರ್ಬೇಕಾದ್ರೆ ದುಡಿತಿರ್ಲಿಲ್ಲ. ಅವಾಗೇನೋ ಕಾಲ್ ಬರ್ತಿರ್ಲಿಲ್ಲ. ಈಗ ದುಡಿತಿದೀವಿ. ಕ್ರೆಡಿಟ್ ಸ್ಕೋರ್ ಎಲ್ಲ ಚೆನ್ನಾಗಿದೆ. ತಗೊಳ್ಳಿ, ಫೋನ್ ಮೇಲೆ ಫೋನ್ ಹಾಕೋದು. ತಗೊಳ್ಳಿ ಸರ್, ತಗೊಳ್ಳಿ ಸರ್ ಹಂಗ ಅನ್ನೋ ಬದಲು ತಗೊಳ್ಳಿ ಅನ್ನೋ ಬದಲು ಫ್ರೀಯಾಗೆ ಕೊಟ್ಬಿಟ್ರೆ ಆಗುತ್ತಪ್ಪ. ಹೇಳ್ದೆ ಕೇಳಿದ್ರೆ ಅಕೌಂಟ್ ಹಾಕೋಣ ಬೇಡ ಅಂತೀವಿ ಒಬ್ರು.
ಇದು ಆಕ್ಚುಲಿ ಚೆನ್ನಾಗಿ. ಇಲ್ಲಿ ಲೋಟಸ್ ಪ್ಯಾಲೇಸ್ ಮತ್ತು ಆನೆಸಾಲು ಒಂಟೆಸಾಲು ಕಡೆ ಬಂದಿದ್ವಿ. ಹಂಪಿಲಿ ಈ ಕೆಲವೊಂದು ಸ್ಪಾಟ್ಸ್ ಇದಾವೆ, ಆ ಸ್ಪಾಟ್ಸ್ಗೆ ನಾವು ಟಿಕೆಟ್ ತಗೊಂಡೇ ಹೋಗ್ಬೇಕು. ಓಕೆ, ಟಿಕೆಟ್ ತಗೊಳಕ್ಕೆ ಹೋಗೋಣ. ಈ ಟಿಕೆಟಾ? ಹಲೋ ಕನ್ನಡಕ ತೆಗೆಯಲ್ಲೋ ಗುಜಾಡ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಿಮ್ ಫೋನಲ್ಲಿ ತೆಗಿಯಲ್ಲ, ಈ ಕನ್ನಡಕ ತೆಗಿಯಲ್ಲ ನನ್ನ ಮಗನಲ್ಲಿ. ಇಷ್ಟ ಕನ್ನಡಕ ಹಾಕೊಂಡು ಹುಡುಕ್ತಾವನೆ. ನೀನ್ ನಾಳೆ ತಗೋ. ರಾಣಿಯ ಅರಮನೆ ಅಧಿಷ್ಠಾನ. ಅವಾಗ ಹೇಳಿದ್ರು ರಾಜರು ಎಲ್ಲರ ಯುದ್ಧ ಮಾಡಕ್ ಹೋದ್ರೆ ರಾಣಿಯರ್ನ ಇಲ್ಲಿ ಇರಿಸ್ಬಿಟ್ಟು ಹೋಗ್ತಿದ್ರಂತೆ. ಸೊ ಇದೇ ಪ್ಲೇಸ್ ಅದೇ ಪ್ಲೇಸ್ ಗೊತ್ತಿಲ್ಲ, ಇದೇ ಇರ್ಬೇಕು ಪ್ಲೇಸ್. ಇದೆ ಕ್ವೀನ್ ಪ್ಲೇಸ್. ಅದು ಸೇಫರ್ ಸೈಡ್ಗೆ ರಾಜರು ರಾಣಿಯವ್ರಿಗೋಸ್ಕರ ಏನೇನ್ ಮಾಡಿದ್ದಾರೆ. ಥಿಂಕಿಂಗ್ ಕೆಪಾಸಿಟಿ ಬ್ರೋ ಅದು. ಸೊ ಇವಾಗ ಈಗಿರೋ ಹುಡುಗಿಯರ್ನ ಎಷ್ಟೊಂದು ಪಾಸಿಟಿವ್ನೆಸ್ ತೋರಿಸ್ತಾರೆ ಹುಡುಗರು. ಆಗಿನ ಕಾಲದಲ್ಲಿ ರಾಜ ಹಿಂಗೆ ಅಂದ್ರೆ ಎಷ್ಟೊಂದು ಜನ ಬಂದು ನಿಂತ್ಕೋತಾರಲ್ಲ, ಇಲ್ಲ ಅಂತ ಅದರಲ್ಲಿ ಮನೆ ಕಟ್ಟಿ ಮಾಡೋದ್ರಲ್ಲ. ಏನು ಸೀರಿಯಸ್ಲಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ರಾಣಿಯರ್ನ ಸೇಫ್ ಆಗಿ ಇಟ್ಟೋಗೋಣ ಅನ್ನೋ ಒಂದೇ ಕಾರಣಕ್ಕೆ ಇಟ್ಬಿಟ್ಟು ಹೋಗಿರ್ತಾರಂತೆ. ಸೊ ಲೋಟಸ್ ಪ್ಯಾಲೇಸಿಗೆ ಬಂದಿದ್ದೀವಿ. ಆಮೇಲೆ ಬಿಡ ವಿಶ್ವಕ್ಕೆ ಬಿಡಲ್ಲ. ನೀನು ಅಮ್ಮಿಕೊಂಡಿರಪ್ಪ ನೀನು. ಅಲ್ಲೇನ್ ಕಾಣ್ತಾ ನಿಂಗೆ? ಪಾಪ್ಯುಲೇಷನ್ ಆಫ್ ವಿಜಯನಗರ. ಇವಾಗ ಬಂದಿರೋದು ಶಿವ ಟೆಂಪಲ್. ಟೆಂಪಲ್ ಏನ್ ಗುರು ಇಲ್ಲಿ ಇವಾಗ ಸ್ಪೆಷಲ್? ಶಿವನ್ ಟೆಂಪಲ್ ಇದೆ, ಅದನ್ನು ಪೂಜೆ ಮಾಡಲ್ಲ. ಯಾಕಂದ್ರೆ ಅಲ್ಲೂ ಇದಿಲ್ವಾ, ವಿಗ್ರಹ ಇದೆ ಇಲ್ವಾ? ವಿಗ್ರಹ ಇದೆ. ಹಾ. ಬಟ್ ಯಾವಾಗ್ಲೂ ಅದು ವರ್ಷದ 365 ದಿವಸನೂ ನೀರಲ್ಲೇ ಇರುತ್ತೆ. ನೀರೊಳಗಡೆ ಇರುತ್ತೆ. ಓಕೆ, ಇದೊಂದು ಕ್ರಿಯೇಟಿವ್ ಆಗಿದೆ. ಶಿವನ್ ಟೆಂಪಲ್ ಇದೆ ಅಂತ. ಬಟ್ ಶಿಲೆಗಳು, ಐ ಮೀನ್ ಲಿಂಗಗಳು, ಬರೀ ಲಿಂಗಗಳ ಒಂದೇ ಲಿಂಗ. ಎಷ್ಟು ಲಿಂಗಗಳ? ಒಂದೇ ಇದೆ. ಒಂದೇ ಒಂದು ಲಿಂಗ ನೀರೊಳಗಡೆ ನೀರು ತುಂಬುತ್ತೆ. ಎಲ್ಲಾ ಕಡೆ ನೀರು ತುಂಬಿದೆ ನೋಡ್ಬೋದು ನೀವು. ಎಲ್ಲಾ ಕಡೆ ನೀರು ತುಂಬಿದೆ. ಇಲ್ಲೆಲ್ಲ ಬರ್ತಾರ ಬ್ರೋ? ಇಲ್ಲೆಲ್ಲ ತುಂಬ್ಕೊಡತ್ತಾ? ಫುಲ್ ಇಲ್ಲೆಲ್ಲ ತುಂಬ್ಕೊಬಿಡತ್ತಾ? ಫುಲ್ ಎಲ್ಲ ಮಾಮೂಲಿ ಟೆಂಪಲ್ ತರನೇ, ಬಟ್ ನೀರು ತುಂಬ್ಕೊಂಡಿದೆ ಎಲ್ಲ ಕಡೆ. ನೋಡ್ಬೋದು ನೀವು. ನಂದಿನೂ ಸಹ ಟೆಂಪಲ್ ನೀರೊಳಗಡೆನೆ ಇದೆ. ಇಲ್ಲಿ ಕ್ಲಿಯರ್ ಆಗಿ ಕಾಣ್ಬೋದು ಬೇಕಾದ್ರೆ ನಿಮಗೆ ನೀರು. ಇದನ್ನು ಡ್ಯಾಮೇಜ್ ಆಗಿದೆ ನೋಡಿ. ಹಿಂದೂ ಸಂಪ್ರದಾಯದಲ್ಲಿ ಒಂದು ಸೇಂಜ್ ಇದೆ, ಮುಕ್ತಾಗಿರೋದ್ರಿಂದ ಯಾರು ಪೂಜೆ ಮಾಡೋದಿಲ್ಲ. ಅದೇ ರೀತಿ ಪೂಜೆ ಮಾಡ್ತಾರೆ, ಬಟ್ ಡೈಲಿ ದಿನನಿತ್ಯ ನಡೆಯಲ್ಲ. ನಮ್ಮ ಅದೃಷ್ಟಕ್ಕೆ ಇವತ್ತು ಆನೆ ಸಿಕ್ತು. ನೋಡ್ಬೋದು ನೀವು ಆನೆನ. ಗುರು ಇಳಿದ್ಬಿಟ್ಟು ಯಾಕೆ ಬಾಳೆ ಏನೋ ಕೊಡ್ಬಾರ್ದು, ಬಾಳೆಹಣ್ಣು ಏನೋ ಕೊಡ್ಬಾರ್ದು ರೆಡಿ ಮತ್ತೆ ಇದೆ. ಇವನು ಕೊಡ್ತೀನಿ ಅಂತಂದ್ರೆ ಕೊಡಪ್ಪ, ಕೊಡ್ಬಾರ್ದು ಅಂತ ಬಿಟ್ಟಿದ್ಯಾ? ಕೊಡಬಾರ್ದು ಅಂತ ಹೇಳ್ತಾರೆ ಗೌರ್ಮೆಂಟ್ ಅವರು. ಕೇಳಿ ನೋಡ್ಬೋದು ಅವ್ರನ್ನ. ನೋಡಿದ್ವಿ ನಾವು ಮೈಸೂರವರು, ನಿಮ್ಗೆ ಗೊತ್ತು ಆನೆ ಅಂದ್ರೆ ಎಷ್ಟು ಪ್ರಿಯ ಅಂತ. ಇಲ್ಲಿ ನೋಡಿ ಬಂದಿದೀವಿ. ಬಾಳೆಹಣ್ಣು ಸಿಗ್ತೈತೆ ಇಲ್ಲಿ. ಎಷ್ಟಾಗುತ್ತೆ ಅಂತ ಬಾಳೆಹಣ್ಣು ತಗೊಂಡೋಗಿ ಆನೆ ಕೊಟ್ಟು ಆಶೀರ್ವಾದ ತಗೊಂಡ್ಬಿಡೋಣ. ತಗೊಂಡಾಯ್ತು ಗುರು. ಅಲ್ಲಿಗೆ ಹೋದ್ರೆ ಜೀವ ಡಲ್ ಅಂತ ಒಂದ್ಸಲ. ಮೊಬೈಲ್ ಹಿಡ್ಕೊ, ನಾನು ಕೊಟ್ಬಿಟ್ಟು ಬರ್ತೀನಿ. ಝೂಮ್ ಮಾಡ್ರೆ ಹಿಡ್ಕೊ. 10 ರೂಪಾಯಿ ಭಯ ಆಯ್ತು ಗುರು. ಗಾಡಿ ಹಾಕ್ತಾರೆ.
ಸೊ ಇಂತೂ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸ್ಪಾಟ್ ದೇವಸ್ಥಾನದ ಒಳಗಡೆ ಜನ ಇವಿ ಅವರೇ ಮಾತ್ರ ನಿಲ್ಲಿಸಿ. ಊಟಕ್ಕ ಊಟ ಅಲ್ಲ ಗುರು, ಪ್ರಸಾದ. ಪ್ರಸಾದ ಊಟ ಹೊರಗಡೆನೂ ಮಾಡ್ಬೋದು. ಪ್ರಸಾದ ದೇವಸ್ಥಾನದಲ್ಲಿ ಮಾತ್ರ ಮಾಡೋಕ್ಕಾಗತ್ತೆ. ಇಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕೆಳಗಡೆ ಜನ ಸಾಗರ ಇದೆ. ಸಾಗರ ಕೇಳ್ತೀಯಲ್ಲ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ತುಂಬಿದ್ದಾರೆ. ಎಲ್ಲೋ ಟ್ರಿಪ್ಪಿಂದ ಬಂದ್ಬಿಟ್ಟವ್ರು ಅನ್ಸುತ್ತೆ ಎಲ್ಲ ಹುಡುಗರುಗಳು. ಒಳಗಡೆ ಇದೇ ಗೋಪುರ, ಇದ್ರದ್ದು ಶಾಡೋ ಉಲ್ಟಾ ಕಾಣುತ್ತೆ. ಹೌದಾ? ಹೊಸ್ದಾಗಿ ಕೇಳಿದೆ. ಗೋಪುರದ ಶಾಡೋ ಉಲ್ಟಾ ಕಾಣುತ್ತಂತೆ. ನೋಡೋಣ, ಒಳಗಡೆ ಹೋಗಿ ಒಂದು ಟ್ರೈ ಮಾಡೋಣ, ಟೆಸ್ಟ್ ಮಾಡೋಣ. ಇದ್ರದ್ದು ರೇಟ್ ನಡಿ. ನಿಮ್ಮೆಲ್ಲ ಚಪ್ಪಲಿ ಬರೋಕ್ಕೆ ಹೋಗಿ ಸತ್ತೋಯ್ತೀರ ಅವ್ರಿಗೆ ಫಸ್ಟ್. ಕಾನ್ಸೆಪ್ಟು ಎಲ್ಲಿ ಕಾಣುತ್ತೆ? ಈ ಜಾಗದಿಂದ ಅಲ್ಲಿ ಉಲ್ಟಾ ಪ್ರೊಜೆಕ್ಷನ್. ಓಕೆ ಓಕೆ ಓಕೆ, ಕಾಣಿಸ್ತಾ ಇದೆ ನೋಡಿ, ಅಲ್ಲೇ ಕಾಣಿಸ್ತಿದೆ. ಹಾಂ ಬ್ರೋ, ಕಾಣಿಸ್ತಿದೆ ಕಾಣಿಸ್ತಿದೆ. ಇಲ್ಲ ಅದು ಹಾಕ್ಬೇಡಿ ಬ್ರೋ, ಅದು ಹಾಕ್ಬೇಡಿ ನೋಡಿ. ಈಗಾಗಲೇ ಹೇಳಿದ್ದು ದರ್ಶನ ಎಲ್ಲ ಆಯಿತು. ಇಲ್ಲಿಂದ ನೋಡಿದ್ರೆ ಕಾಣ್ತದೆ, ಗೋಪುರ ಕಾಣಿಸ್ತದೆ. ಮೇಲೆ ಝೂಮ್ ಮಾಡ. ಈ ಗೋಪುರ ನಮ್ಗೆ ಅಲ್ಲಿ ಕಾಣಿಸುತ್ತೆ, ಉಲ್ಟಾ ಪ್ರದರ್ಶನ ಕಾಣಿಸುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಅವಾಗಿನ ಕಾಲದ್ದು ಹೇಳ್ತಾರೆ ಟೆಕ್ನಾಲಜಿ ಅಷ್ಟೇ.